ನಾನು ಸಾಲ ಮಾಡ್ತಾ ಇರಲ್ಲ, ಸಾಲ ಮಾಡೋ ಪಾಠ ಕಲಿತೆ ಸರ್ ಅಷ್ಟೇ. ಮಾಡಬಾರ್ದು ಇನ್ಮೇಲೆ ಜೀವನದಲ್ಲಿ ಅಂತ. ರಾಜಕೀಯವಾಗಿ ತೊಡಗಿಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಇನ್ಮೇಲೆ ಜೀವನದಲ್ಲಿ ಕಷ್ಟನೋ ಸುಖನೋ ಸಾಲ ಮಾಡಬಾರ್ದು ಅನ್ನೋದೊಂದು ಪಾಠ ಕಲಿತೆ. ನಾಟಕ ಮಾಡೋರು ಬೇಕು, ಹಿಂದ್ಗಡೆ ಕೊಲೆ ಮಾಡಿರ್ತಾರೆ, ಮುಂದ್ಗಡೆ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಣ್ಣ ಊಟ ಆಯ್ತಣ್ಣ. ಸೊ ಆ ಥರದ ಆರ್ಟಿಸ್ಟ್ ನಾನಂತೂ ಅಲ್ಲ. ಏನು ನಮಗೇನು ಇಷ್ಟೇ ವರ್ಷದಲ್ಲಿ MLA ಆಗಬೇಕು ಅನ್ನೋದೇನಿಲ್ಲ. ಬೇಕೋ ಬೇಡವೋ ಜನಗಳು ಸಹಾಯ ಮಾಡೋ, ಸೇವೆ ಮಾಡೋ ಅಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ತೀನಿ. ನನ್ನ ಎದುರುಗಡೆ ನಿನ್ನ ತೊಡೆ ತಟ್ಟೋರ್ಗೂ ನಾನು ತೊಡೆ ಮುರಿದೇ ಕಳಿಸಿರೋದು. ಅದರಲ್ಲಿ ರಾಜಕೀಯ ಒಂದು ಎಲ್ಲೋ ನಮ್ಮ ನ್ಯೂನ್ಯತೆಗಳಿಂದ ನಾವು ಹಿಂದುಳ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಕೆಲಸನ ಜನ ಮಾತಾಡಬೇಕು. ಅದಾದಮೇಲೆ ರಾಜಕೀಯ ಅಂದ್ರೇನು ತಂತ್ರ ಕುತಂತ್ರ, ಮನೆ ಹಾಳು ಮಾಡೋದು, ಮನೆ ಹೊಡೆಯೋದು, ಜಾತಿ ಧರ್ಮಗಳ ನಡುವೆ ಬೆಂಕಿ ಅಂಟಿಸೋದು, ಅದೇ ರಾಜಕೀಯ. ಇವತ್ತು ಮಾಡ್ತಾರದೇ ಅದು ಎಲ್ಲರೂ ಕೂಡ. ಸೊ ನಾನು ಆ ಥರದ ರಾಜಕೀಯ ನಾನು ಯಾವತ್ತೂ ಮಾಡಲ್ಲ ಸರ್. ನನಗಿರೋದೇನು ಅಂದರೆ ನಮ್ಮ ಮನೆ ಬಾಗಿಲಿಗೆ ಕೆಲಸ ಕೇಳ್ಕೊಂಡು ಬಂದಂಥವ್ರಿಗೆ ನಾನು ಕೈಲಾದಷ್ಟು ನಾನು ಹೇಳ್ತೀನಿ, ನೋಡಪ್ಪ ಕೈಲಾಗುವಂಥದ್ದಿದ್ರೆ ಖಂಡಿತ ಮಾಡ್ತೀನಿ, ಇಲ್ಲದೆ ಹೋದರೆ ಖಂಡಿತ ಕಷ್ಟ ಆಗ್ತದೆ, ಬೇಜಾರು ಮಾಡ್ಕೋಬೇಡಿ ಅಂತ. ಯಾರೂ ನಾನೇನು ಸುಚ್ಚಲ್ಲ, ಇವತ್ತು ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ. ನನ್ನ ಕೈಲಾದ ಶಕ್ತಿ ಅನುಸಾರ ನಾನೇನು ಜನಗಳಿಗೆ ಸೇವೆ ಮಾಡ್ಬೇಕು ಮಾಡ್ತಾಯಿದ್ದೀನಿ. ಇವತ್ತಿನ ಕಾಲಘಟ್ಟದ ರಾಜಕೀಯ ಹೆಂಗೆ ಅಂದರೆ, ನಿಮಗೆ ಜನಗಳಿಗೆ ಕೆಲವೊಬ್ಬ ಜನಗಳು ಇವತ್ತು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಏನು ಸರ್ವಿಸ್ ಮೆನ್ಗಳು ಬೇಕಾಗಿಲ್ಲ, ಅವ್ರಿಗೆ ಆರ್ಟಿಸ್ಟ್ಗಳು ಬೇಕು, ನಾಟಕ ಮಾಡೋರು ಬೇಕು. ಹಿಂದ್ಗಡೆ ಕೊಲೆ ಮಾಡಿರ್ತಾರೆ, ಮುಂದ್ಗಡೆ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಣ್ಣ ಊಟ ಆಯ್ತಣ್ಣ. ಸೊ ಆ ಥರದ ಆರ್ಟಿಸ್ಟ್ ನಾನಂತೂ ಅಲ್ಲ. ಸೊ ನನಗೆ ಪ್ರಾಮಾಣಿಕವಾಗಿ ಮನಸೋ ಇಚ್ಛೆ ನಾನು ಏನು ಕೆಲಸ ಮಾಡ್ಬೋದು ನಾನು ಮಾಡ್ತಾಯಿದ್ದೀನಿ. ಮುಂದಿನ ದಿವಸಗಳಲ್ಲಿ ಜನ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಸಂತೋಷದಿಂದ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಜನಗಳ ಇಟ್ಟಿರುವಂಥ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ತದನಂತರ ನಾನು ಈಗಾಗಲೇ ಹೇಳ್ದಂಗೆ ರಾಜಕೀಯ ಅನ್ನೋದು ಬೇರೆ ದಿಕ್ಕಿಗೆ ಹೋಗಿದೆ. ಆ ದಿಕ್ಕು ನಾನು ತುಳಿದೆ. ಬೇರೆ ನ್ಯಾಯವಾದ ಮಾರ್ಗ ಏನಿದೆ, ಇವತ್ತೆಲ್ಲ ನಾಳೆ ನಾನೇನು ಗುರಿ ಮುಟ್ಟೇ ಮುಟ್ತೀನಿ. ಇನ್ನು ಸತತವಾಗಿ ನಮ್ಮ ಪ್ರಯತ್ನ ಇದ್ದರೆ ಒಂದಲ್ಲ ಒಂದು ದಿವಸ ನಮಗೇನು ಸಿಗ್ತದೆ. ಇನ್ನು ನಮಗೇನು ಇಷ್ಟೇ ವರ್ಷದಲ್ಲಿ MLA ಆಗಬೇಕು ಅನ್ನೋದೇನಿಲ್ಲ. ಬೇಕೋ ಬೇಡವೋ ಜನಗಳು ಸಹಾಯ ಮಾಡೋ, ಸೇವೆ ಮಾಡೋ ಅಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ತೀನಿ. ಈ ಕಾರ್ಯಕ್ರಮನ ಕಡ್ದಂಥ ಎಲ್ಲ ನನ್ನ ಸ್ನೇಹಿತರುಗಳು, ರವಿ, ಸೀನಾ, ಸೇಟು, ಮಂಜೂರು, ಬೊಮ್ರಾಜು, ಚೇತನ್ನು, ಭರತ್, ಬ್ಯಾರಿ, ಇನ್ನು ಸುಮಾರು ಸ್ನೇಹಿತರುಗಳೆಲ್ಲ ಸೇರಿ, ಮಂಜು, ಇನ್ನೊಂದಷ್ಟು ಜನ ಸ್ನೇಹಿತರುಗಳು ಎಲ್ಲರೂ ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ಸರ್, ಕಳೆದ ವಾರ ಚುನಾವಣೆಯಲ್ಲಿ ಆ ಚುನಾವಣೆಯಿಂದ ಏನು ಕಲ್ತ್ರಿ ಸರ್, ನೀವು ಕಲಿತಂಥ ಪಾಠ ಏನು ಅಂತ? ನಾನು ಸಾಲ ಮಾಡ್ತಾ ಇರಲ್ಲ, ಸಾಲ ಮಾಡೋ ಪಾಠ ಕಲಿತೆ ಸರ್ ಅಷ್ಟೇ. ಮಾಡಬಾರ್ದು ಇನ್ಮೇಲೆ ಜೀವನದಲ್ಲಿ ಅಂತ. ರಾಜಕೀಯವಾಗಿ ತೊಡಗಿಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಇನ್ಮೇಲೆ ಜೀವನದಲ್ಲಿ ಕಷ್ಟನೋ ಸುಖನೋ ಸಾಲ ಮಾಡಬಾರ್ದು ಅನ್ನೋದೊಂದು ಪಾಠ ಕಲಿತೆ. ಯಾಕಂದರೆ ಒಬ್ಬ ಮನುಷ್ಯ, ನಾನು ಲೈಫ್ ಪೂರ್ತಿ ಸಕ್ಸಸ್ ನೋಡ್ಕೊಂಬಂದವನು. ನನ್ನ ಎದುರುಗಡೆ ಕೋರ್ಟಲ್ಲಿ ಕೇಸ್ ಹಾಕಿದವನು ಕೂಡ ನಾನು ಸೋಲ್ಸೇ ಕಳಿಸಿರೋದು. ನನ್ನ ಎದುರುಗಡೆ ನಿನ್ನ ತೊಡೆ ತಟ್ಟೋರ್ಗೂ ನಾನು ತೊಡೆ ಮುರಿದೇ ಕಳಿಸಿರೋದು. ಅದರಲ್ಲಿ ರಾಜಕೀಯ ಒಂದು ಎಲ್ಲೋ ನಮ್ಮ ನ್ಯೂನ್ಯತೆಗಳಿಂದ ನಾವು ಹಿಂದುಳ್ಕೊಂಡಿದ್ದೀವಿ. ಆಮೇಲೆ ಗೆಲುವು ಸೋಲು ಸರ್ವೇ ಸಾಮಾನ್ಯ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಮತ್ತು ನನ್ನ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಸತತವಾಗಿ ಇದ್ದೇ ಇರ್ತದೆ. ಅದೇ ರೀತಿ ರಾಜಕೀಯವಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನನ್ನ ಮನವಿ ಏನು ಅಂದರೆ, ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೋಸ್ಕರ ಸಾಲ ಸೋಲ ಮಾಡ್ಕೋಬಿಡಿ. ಯಾಕೆಂದರೆ ನಿಮಗೆ ನಾನು ರಾಜಕೀಯಕ್ಕೆ ಬಂದಮೇಲೆ ಇನ್ಕಮ್ ಟ್ಯಾಕ್ಸ್ 3 ವರ್ಷ ಅಕೌಂಟ್ ಫ್ರೀಸ್ ಆಗಿ ನನ್ನ ಕಷ್ಟ ನನ್ನ ಯಾರಿಗೂ ಹೇಳ್ಕೊಳಕ್ಕಾಗಿರಲಿಲ್ಲ. ಸೊ ಈಗ ಸಾಲ ಮಾಡಿದ್ಮೇಲೆ ಬಡ್ಡಿ ಕಟ್ಟಲೇಬೇಕು. ಏನೇ ಇದ್ದರೂ ಕೂಡ ನಿಮಗೆ ಟೈಮ್ಗೆ ಯಾರು ದುಡ್ಡು ಕೊಡ್ತಾರೆ? ಇವತ್ತಿನ ರಾಜಕೀಯ ನಿಮಗೆ ಕುಮಾರಣ್ಣನ ಹೇಳಿಲ್ವಾ ಸೆಷನಲ್ಲಿ? ಇವತ್ತಿನ ರಾಜಕೀಯ ಏನು ಅಂದರೆ 4 ದಿವಸ ಏನು ದುಡ್ಡು ಹಂಚ್ತೀರ ಅದೇ ರಾಜಕೀಯ. ಏನು ಸೇವೆ, ವರ್ಷ ಪೂರ್ತಿ ನಾವು ಸೇವೆ ಮಾಡೋದು ಲೆಕ್ಕಕ್ಕೆ ಬರೋಲ್ಲ. ನಾನು ಪ್ರಾಮಾಣಿಕವಾಗಿ ಮಾತಾಡ್ತೀನಿ. ಒಂದಷ್ಟು ಜನಕ್ಕೆ ಅದು ಒಪ್ಕೊಳ್ಬೋದು, ಒಪ್ಕೊಳ್ದೆ ಹೋದರೂ ನಾನು ನಮ್ಮ ತಂದೆ ಮಗ, ನಮ್ಮ ತಾಯಿ ಮಗ, ನಾನು ಅವ್ರಿಗೆ ಮಗನಾಗಿರ್ತೀನಿ ಹೊರತು ಕಂಡವ್ರಿಗೆಲ್ಲ ನಾನು ದತ್ತು ಪುತ್ರನಾಗೋ ಅಥವಾ ಈ ನಿಮಗೆ ಅದು 3ನೇ ಮಗನಾಗೋ 4ನೇ ಮಗನಾಗೋ ಯಾವತ್ತೂ ಇರಲ್ಲ. ನನ್ನ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ. ರಾಜಕೀಯವಾಗಿ ಯಾರೂ ಅಷ್ಟು ಸಾಲ ಸೋಲ ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ ಥರದ್ದು ಏನಾದರೂ ಇದ್ದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಕೈಲಾಗ್ದವ್ರಿಗೆ ಸಹಾಯ ಮಾಡಿರಿ, ಬಿಟ್ಟರೆ ತೊಗೊಂಬಂದು ಈ ಜೂಜಾಟಕ್ಕೆ ಕಳಿಬಿಟ್ರೆ ನಾನು ಮನವಿ ಮಾಡ್ಕೊಳ್ತೀನಿ ಅಷ್ಟೇ. ಓಕೆ ಸರ್, ರಾಜಕೀಯ ಕೆಲಸದಲ್ಲಿ ಈ ಸಿನಿಮಾದಲ್ಲಿ ಕೂಡ ತೊಡ್ಕೊಂಡಿದ್ದೀರಿ. ಸೊ ನಿಮ್ಮ ಬ್ಯಾನರ್ ಅಂತ ಮತ್ತೆ ನಾವು ಯಾವಾಗ ನೋಡ್ಬೋದು ಸರ್ ಸಿನಿಮಾಗಳಂತ? ಸರ್, ಈಗ ಸಿನಿಮಾ ಇಂಡಸ್ಟ್ರಿ ಏನಂತ ಪ್ರಾಫಿಟಬಲ್ ಬಿಸ್ನೆಸ್ ಅಲ್ಲ. ಸೊ ನಿಮಗೆ ದುಡ್ಡು ಹಾಕಿದ್ಮೇಲೆ ದುಡ್ಡು ಬರಬೇಕು, ಬರಲಿಲ್ಲ ಅಂದರೆ ತೊಡಗಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ. ಸೊ ಹಂಗಾಗಿ ನೋಡೋಣ ಮುಂದಿನ ದಿವಸಗಳಲ್ಲಿ. ಈಗಾಗಲೇ 1-2 ಹೀರೋಗಳಿಗೆ ಅಡ್ವಾನ್ಸ್ ಕೊಟ್ಟು ಡೈರೆಕ್ಟರ್ಗಳ ಹತ್ರ ಕತೆ ಫ್ರೀಸ್ ಮಾಡಿಸಿದ್ದೀವಿ. ಯಾವತ್ತೂ ಸ್ವಲ್ಪ ಸಿನಿಮಾ ಬಿಸ್ನೆಸ್ಸು ಪಿಕಪ್ ಆಗ್ತದೆ ಅವತ್ತಿಗೆ. ಈಗ ಮಳೆ ಬಿದ್ದರೆ ಬಿತ್ತನೆ ಮಾಡ್ಬೋದು, ಮಳೆ ಬೀಳದೆ ಹೆಂಗೆ ಬಿತ್ತನೆ ಮಾಡೋಕ್ಕಾಗ್ತದೆ? ಸೊ ಹಾಗಾಗಿ ಮಳೆ ಬೀಳೋದಕ್ಕೆ ಕಾಯ್ತಾ ಇದ್ದೀನಿ. ಮಳೆ ಬಿದ್ದಿದ್ದ ದಿನ ನಾನು ಬಿತ್ತನೆ ಮಾಡ್ತೀನಿ ಸರ್.
ಸರ್, ಹೊಸದಾಗಿ ಸಿನಿಮಾ ರಂಗಕ್ಕೆ ಬರ್ತಕ್ಕಂಥ ನಿರ್ಮಾಪಕರಿಗೆ ಮತ್ತು ನಾಯಕ ನಟರಿಗೆ ನೀವೊಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಸರ್, ಸಿನಿಮಾನ ಫಸ್ಟು ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಸಿನಿಮಾ ಬಗ್ಗೆ ಜ್ಞಾನ ಬೆಳೆಸ್ಕೊಳ್ಳಿ. ಪ್ರತಿಷ್ಠೆಗೆ ಬಿದ್ದು ಯಾರೋ ನಮ್ಮ ನೆಂಟರು ಇಷ್ಟರು ನಮ್ಮ ಸ್ನೇಹಿತರುಗಳು ನಡುವೆ ನಾವೇನೋ ದೊಡ್ಡ ನಿರ್ಮಾಪಕರುಗಳಾಗ್ಬಿಡ್ತೀರಿ ಅನ್ನೋ ಭ್ರಮೆಗೆ ಹೋಗ್ಬಿಡಿ. ಸಿನಿಮಾ ಅನ್ನೋದು ದೊಡ್ಡ ಗ್ಯಾಮ್ಲಿಂಗ್. ರಾಜಕೀಯನೂ ಗ್ಯಾಮ್ಲಿಂಗು, ಸಿನಿಮಾನೂ ಗ್ಯಾಮ್ಲಿಂಗು. ಸೊ ಅದನ್ನು ಹೇಳ್ತಾರೆ ದೊಡ್ಡವರು, ಮದುವೆ, ಸಿನಿಮಾ, ರಾಜಕೀಯ ಈ ಮೂರು ಆಗೋವರೆಗೂ ಬಿಡಲ್ಲಂತೆ ಆ ಹುಚ್ಚು. ಮದುವೆ ಆದಮೇಲೆ ಮದುವೆ ಆಗಬಾರ್ದಾಗಿತ್ತು ಅನ್ನೋ ಹುಚ್ಚು ಬಿಡ್ತದಂತೆ. ರಾಜಕೀಯ ಕೇಳಿದ್ಮೇಲೆ ಈಗ ನಮ್ಮಂಥವ್ರು ಈಗ ಸೋತ ಮೇಲೆ ನಮಗೆ ಆ ಹುಚ್ಚು ಬಿಟ್ಟಿದೆ. ಈಗ ಸಿನಿಮಾ ಗೆದ್ದು ಹುಚ್ಚು ಬಿಟ್ಟಿತ್ತು ನಮಗೆ. ಸೊ ಹಂಗಾಗಿ ನಿಮಗೆ ಸಿನಿಮಾ ನಿಮಗೆ ವ್ಯಾಪಾರ, ಅದನ್ನು ಪ್ರತಿಷ್ಠೆಗೆ ತೊಗೊಳ್ಬಾರ್ದು. 100 ರೂಪಾಯಿ ಖರ್ಚಾದರೆ 90 ರೂಪಾಯಿಗೆ ಮುಗ್ಸೋಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಂದೊಂದು ರೂಪಾಯಿನೂ ಅಕೌಂಟಬಿಲಿಟಿ ಇದೆ. ಸೊ ಪ್ರತಿಯೊಬ್ಬರು ಕೂಡ ಬಂಡವಾಳ ಹಾಕಬೇಕಾದ್ರೂ ಅಳದು ತೂಕು ಬಂಡವಾಳ ಹಾಕಬೇಕು. ಸಂಪಾದನೆ ಮಾಡಬೇಕಾದ್ರೂ ಮುಲಾಜಿಲ್ಲದೆ ಜೋಬ ಕೈಯಾಗಿ ಎತ್ಕೊಳ್ಬೇಕು ಸರ್. ಸರ್, ಕೊನೆಯದಾಗಿ ಇವತ್ತು ನಿಮ್ಮ ಹುಟ್ಟುಹಬ್ಬ ಸರ್, ಸಾಕಷ್ಟು ಕಾರ್ಯಕರ್ತಿದ್ದಾರೆ, ಫ್ಯಾನ್ಸ್ ಇದ್ದಾರೆ, ಅವ್ರ ಪರವಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೋಡಿ, ಈಗ ಎಲ್ಲರೂ ಅವ್ರವ್ರ ಆರೋಗ್ಯ ನೋಡ್ಕೊಳ್ಬೇಕಾಗ್ತದೆ. ಅದಾದಮೇಲೆ ನಿಮಗೆ ವರ್ಷದಿಂದ ವರ್ಷಕ್ಕೆ ನಮಗೆ ವಯಸ್ಸು ಜಾಸ್ತಿ ಆದಂಗೆ ಆಯುಷು ಕಡಿಮೆ ಆಗ್ತಾ ಇರ್ತದೆ. ಈಗ ನಮಗೆ ಉಳಿದಿರ್ತಕ್ಕಂಥ ಅವಕಾಶದಲ್ಲಿ ನಾವು ಏನು ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ನಂಬಿರುವಂಥವ್ರಿಗಾಗಲಿ, ಸಮಾಜಕ್ಕೆ ನಾವೇನು ಕೊಡ್ಬೋದು ಆ ಕೊಡೋ ಪ್ರಯತ್ನದಲ್ಲಿರಬೇಕು. ಆಮೇಲೆ ಇವತ್ತಿನ ಏನು ಕಾಲಘಟ್ಟ ಇವತ್ತೇನಾಗಿದೆ, ನಿಮಗೆಲ್ಲರಿಗೂ ಕ್ವಿಕ್ ಮನಿ ಬೇಕು, ಕ್ವಿಕ್ ಸಕ್ಸಸ್ ಬೇಕು. ನಿಮಗೆ ಯಾರು ಹೋಗಿ ವರ್ಷಾನುಗಟ್ಟಲೆ ಗಿಡ ನೆಟ್ಟು ನಿಮಗೆ ಹಣ್ಣು ಕಾಯುವಂಥ ಪರಿಸ್ಥಿತಿ ಇಲ್ಲ. ಈಗ ಇವತ್ತು ಗಿಡ ನೆಟ್ಟರೆ ನಾಳೆ ಬೆಳಗ್ಗೆ ಹಣ್ಣು ಬಿಡ್ತಾ ಇರಬೇಕು. ಸೊ ಇಲ್ಲಾಂದ್ರೆ ಗಿಡ ಕಿತ್ತಾಕ್ಬಿಡ್ತಾರೆ, ಕೊಟ್ಟರು ಜಾತಿ ಸರಿ ಇಲ್ಲ ಅಂತ. ಸೊ ಹಂಗೆ ಜನಕ್ಕೆ ಪೇಷನ್ಸ್ ಇಲ್ಲ. ಇವತ್ತು ಪೇಷನ್ಸ್ ಬೇಕು. ಮತ್ತು ಮಾನವೀಯತೆ ಬಗ್ಗೆ ಒಂದು ಕಾಳಜಿ ಇಟ್ಕೊಳ್ಬೇಕು. ಸಂಬಂಧಗಳ ಬಗ್ಗೆ ಒಂದು ಕಾಳಜಿ ಇಟ್ಕೊಳ್ಬೇಕು. ದುಡ್ಡೇ ಎಲ್ಲ ಅಲ್ಲ, ದುಡ್ಡಿಂದ ಜೀವನ ನಡೀತದೆ, ಬಟ್ ದುಡ್ಡಿಂದನೇ ಜೀವನ ನಡೆಯೋಕ್ಕಂತೂ ಸಾಧ್ಯ ಇಲ್ಲ. ಎಷ್ಟು ಜನ ದೊಡ್ಡವ್ರು ಬೇಕು ನಿಮಗೆ. ಅವ್ರ ಮನೆಗಳ್ಗೆ ಹೋದರೆ ಅನ್ನ ಹಾಕೋರು ಗತಿ ಇಲ್ಲ. ಅವ್ರ ಮನೇಲಿ ಕೆಲಸದವ್ರು ಅನ್ನ ಹಾಕ್ತಾರೆ. ಆ ಚಂದಕ್ಕೆ ದುಡ್ಡಾಗಿ ಸಂಪಾದನೆ ಮಾಡಬೇಕು. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು, ಕುಟುಂಬನ ಚೆನ್ನಾಗಿ ಇಟ್ಕೊಳ್ಳಿ, ಆಮೇಲೆ ಸ್ನೇಹಿತರುಗಳು ಬರ್ತಾರೆ, ವ್ಯಾಪಾರ ಚೆನ್ನಾಗಿ ಮಾಡಿ, ಆಮೇಲೆ ಜೀವನ ನಡೆಸ್ಬೋದು ಅಂತ. ನೀವು ಆಡುವಂಥ ಮಾತು ಪ್ರತಿಯೊಂದು ಕೂಡ ಯೂತ್ಸ್ಗೆ ಇನ್ಸ್ಪೈರ್ ಆಗುತ್ತೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಹೇಗೆ ಏನಿಲ್ಲ ಸರ್, ನಮ್ಮ ಅನುಭವ ಅಷ್ಟೇ. ಯಾಕೆಂದರೆ ಈಗ ನಾನು ಯಾವುದೋ ಒಂದು ಪುಸ್ತಕನೂ ಓದಲ್ಲ, ಯಾರೋ ಮಾತಾಡೋದನ್ನು ನಾವೇನು ಕೇಳಿಸ್ಕೊಂಡು ಮಾತಾಡಲ್ಲ. ನನ್ನ ಅನುಭವ ನಾನು ಮಾತಾಡ್ತೀನಿ ಸರ್. ಸರಿ ಇರ್ಬೋದು, ತಪ್ಪಿದ್ರೆ ತಿತ್ಕೊಳ್ತೀನಿ, ಸರಿ ಇದ್ದರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ನಮ್ಮ ಅನುಭವಗಳು ನಮ್ಗೆ ಇಷ್ಟು ಕಲಿಸಿದೆ. ನಾನು 39 ವರ್ಷ ಆದರೂ 39,000 ಅನುಭವಗಳಾಗಿದ್ದಾವೆ. ಸೊ ಹಾಗಾಗಿ ಎಚ್ಚರದಿಂದ ಹೆಜ್ಜೆ ಇಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಆಮೇಲೆ ಮುಖ್ಯವಾಗಿ ಅನುಭವ ಅನ್ನೋದು ಪ್ರತಿಯೊಬ್ಬರಿಗೂ, ನಿಮಗೆ ನನಗಿಂತ ಹೆಚ್ಚಿರ್ಬೋದು, ಇನ್ನೊಬ್ರಿಗೆ ನಿಮ್ಮಿಬ್ಬರಿಗಿಂತ ಹೆಚ್ಚಿರ್ಬೋದು. ಅನುಭವ ಕಲಿಸ್ತಾ ಹೋಗ್ತದೆ, ನಾವು ಕಲಿತಾ ಹೋಗ್ಬೇಕು ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು.